ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ 121ನೇ ಅಧ್ಯಾಯ 3ನೇ ವಚನ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವತನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲನ್ನು ಕಾಯುವತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆಮೇನ್. ದೇವ್ರ ನಮ್ಮ ಸ್ತೋತ್ರವಾಗಲಿ. ದೇವ್ರ ಮಕ್ಕಳೇ, ಪ್ರಿಯ ದೇವ್ರ ಮಕ್ಕಳೇ, ದೇವ್ರು ಏನು ಮಾಡ್ತು, ಆತನು ನಮ್ಮ ಪಾದಗಳು ಏನಾಗಲಂತೆ ಕದಲಗೊಳಿಸೋದಿಲ್ಲ. ಯಾಕಂದರೆ ಯಾವ ಕೆಟ್ಟ ದಾರಿಗಾಗಲಿ ಯಾವ ಅಡ್ಡ ದಾರಿಗಾಗಲಿ ನಮ್ಮ ಪಾದಗಳು ಏನಾಗಲ್ಲ, ಕದಲಗೊಳಿಸಲಿ ಅಂತ ಹೇಳಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಪಾದಗಳನ್ನು ಕದಲಗೊಳಿಸದಿರಲಿ. ನಿನ್ನನ್ನು ಕಾಯುವತನು, ನಮ್ಮನ್ನು ಕಾಯುವತನು ಏನಾಗಿದ್ದಾನೆ, ತೂಕಡಿಸುವುದಿಲ್ಲ. ಯಾಕಂತಂದರೆ ನಮ್ಮ ಕಾಯುವತನ ಕ್ಷಣ ಮಾತ್ರ ಒಂದು ಚೂರು ಏನು ಮಾಡಲ್ಲ, ನಮ್ಮ ದೇವರು ನಿದ್ದೆ ಮಾಡಲ್ಲ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಆತ ಒಂದು ಸ್ವಲ್ಪ ಕಣ್ಣು ಮುಚ್ಚಿದರೆ ನಾವು ಈ ಭೂಮಿಯಲ್ಲಿ ಕಾಣಿಸ್ಕೊಂಬೋದಿಲ್ಲ. ಯಾಕಂತಂದರೆ ತೂಕಡಿಸೋದಿಲ್ಲ, ನಿದ್ರೆನೇ ಮಾಡೋದಿಲ್ಲ. ದೇವ್ರು ನಮ್ಮ ಸ್ತೋತ್ರವಾಗಲಿ. ರಾತ್ರಿ ಹಗಲು ನಮ್ಮನ್ನು ಏನು ಮಾಡ್ತಾರೆ, ಕಾಪಾಡುವಂಥ ದೇವರಾಗಿದ್ದಾರೆ. ಅವರು ನಿದ್ದೆಗೆಡಿಸಿ ನಾವು ನಿದ್ದೆ ಮಾಡುವಾಗ ಮಾಡ್ತಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ತೂಕಡಿಸುವುದಿಲ್ಲ. ಇಸ್ರಾಯೇಲನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಏನು ಮಾಡಲ್ಲ, ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಮಗಾಗಿ ರಾತ್ರಿ ಹಗಲು ಏನು ಮಾಡ್ತಾರಂತೆ, ಎಚ್ಚರವಿದ್ದು ನಮ್ಮನ್ನು ಕಾಪಾಡ್ತಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ನಾವು ಎಷ್ಟು ಸುರಕ್ಷಿತವಾಗಿರೋದು ದೇವ್ರ ಮಕ್ಕಳೇ. ಅದಕ್ಕಾಗಿ ನಾವು ಏನು ಮಾಡಬೇಕು, ದೇವರನ್ನು ಇನ್ನೂ ಹೆಚ್ಚಾಗಿ ಬಲಗೊಳ್ಬೇಕು. ಯಾಕಂದರೆ ನಮ್ಮನ್ನು ಕಾಯುವಂಥವ್ರು ಯಾರು, ದೇವರು. ಮನುಷ್ಯರು ಯಾರು ಅಲ್ಲ. ನಮ್ಮ ಹಿಂದೆ ಯಾರು ಕಾಯಿರಲಿಲ್ಲ, ನಮಗೆ ಯಾರು ನೋಡೋರಿಲ್ಲ. ಅದಕ್ಕಾಗಿ ದೇವರು ನಮ್ಮನ್ನು ರಾತ್ರಿ ಹಗಲು ನಮ್ಮನ್ನು ಏನು ಮಾಡ್ತಾರಂತೆ, ತೂಕಡಿಸದೆ ನಿದ್ರಿಸದೆ ಏನು ಮಾಡ್ತಾರೆ, ನಮ್ಮನ್ನು ಕಾಪಾಡುವಂಥ ದೇವರಾಗಿದೆ. ತನ್ನ ಕೋಳಿ ಏನು ಮಾಡ್ತಾರಂತೆ, ತನ್ನ ರೆಕ್ಕೆಯಲ್ಲಿ ಒದಗಿಸು ಮರಿಗಳನ್ನು ಒದಗಿಸುವ ಹಾಗೆ ದೇವರು ನಮ್ಮನ್ನು ರಾತ್ರಿ ಹಗಲನ್ನು ಏನು ಮಾಡ್ತಾರಂತೆ, ನಮ್ಮನ್ನು ಕಾಪಾಡುವಂಥ ಸರ್ವಶಕ್ತರಾಗಿದ್ದಾರೆ. ಅದಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ನಮ್ಮ ಕಾಯುವಂಥ ದೇವರಿಗೆ ನಾವು ದಿನವೆಲ್ಲ ಏನು ಮಾಡಬೇಕು, ಕೃತಜ್ಞತೆ ಉಳ್ಳವರಾಗಿರಬೇಕು. ಅದಕ್ಕಾಗಿ ನಾವು ಎಲ್ಲರೂ ಏನು ಮಾಡಬೇಕು, ಆತನ ಋಣ ತೀರಿಸೋಕ್ಕಾಗಲ್ಲ. ಯಾಕಂತಂದರೆ ನಾವು ಪ್ರಾರ್ಥನೆಯಲ್ಲಿ ವಿಜ್ಞಾಪನದಲ್ಲಿ ಹೆಚ್ಚಾಗಿ ಬೆಳೆದು ದೇವರಿಗಾಗಿ ನಾವು ಜೀವಿಸಬೇಕು. ದೇವರಲ್ಲಿ ನಾವು ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಪ್ರಿಯ ದೇವ್ರ ಮಕ್ಕಳೇ, ಅದಕ್ಕಾಗಿ ದೇವ್ರು ಮಾಡಿದಂಥ ಒಂದೊಂದು ಉಪಕಾರಕ್ಕೆ ನಾವು ಏನು ಮಾಡಬೇಕು, ಕೃತಜ್ಞತೆ ಉಳ್ಳವರಾಗಿರಬೇಕು. ಯಾವ ಹಾನಿಯಾಗದೆ ನಮ್ಮನ್ನು ಏನು ಮಾಡ್ತಾರೆ, ಕಾಯ್ದು ಕಾಪಾಡುವಂಥ ಸರ್ವಶಕ್ತನಾಗಿದೆ ದೇವರಿಗೆ ಸ್ತೋತ್ರ. ನಮಗೊಂದು ಕ್ಷಣನೂ ಕಣ್ಣು ಮುಚ್ಚದೆ ನಮ್ಮನ್ನು ಕಾಪಾಡುವಂಥ ಸರ್ವಶಕ್ತನಾಗಿದೆ. ಅದಕ್ಕೋಸ್ಕರ ನಾವು ಈ ದಿನಗಳಲ್ಲಿ ಕೃತಜ್ಞತೆ ಉಳ್ಳವರಾಗಿ ನೀವು ಏನು ಮಾಡಬೇಕು, ದೇವರಿಗೆ ಇನ್ನೂ ಹೆಚ್ಚಾಗಿ ನಾವು ಹೆಚ್ಚಾಗಿ ದೇವರಲ್ಲಿ ಬಲಪಟ್ಟು ನೋಡಬೇಕು. ದಿನದಿನೆಲ್ಲ ಕೃತಜ್ಞತೆ ಉಳ್ಳವರಾಗಿರಬೇಕು ದೇವರಲ್ಲಿ. ಯಾಕಂತಂದರೆ ದೇವ್ರು ನಮ್ಮನ್ನು ಅಷ್ಟು ಸುರಕ್ಷಿತವಾಗಿ ಕಾಪಾಡುವಂಥ ಸರ್ವಶಕ್ತನಾಗಿದೆ. ದೇವ್ರು ನಮ್ಮ ಸ್ತೋತ್ರ. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ, ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ಕರ್ತನೆ. ಅಪ್ಪ, ನೀನು ಕಾಯುವಂಥ ದೇವರಾಗಿದೆ ಕರ್ತನೆ. ನೀ ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಕರ್ತನೆ. ರಾತ್ರಿ ಹಗಲು ನಮ್ಮನ್ನು ಕಾಪಾಡುವಂಥ ಸರ್ವಶಕ್ತನಾಗಿದೆ ದೇವ, ನಿನಗೆ ಸ್ತೋತ್ರ ಕರ್ತನೆ. ನಮ್ಮನ್ನು ಕರ್ತನೆಪ್ಪ ಸುರಕ್ಷಿತವಾಗಿ ನಡೆಸುವಂಥ ದೇವರಾಗಿದೆಯಪ್ಪ, ನಿನಗೆ ಸ್ತೋತ್ರ. ನಿನ್ನ ಚಿತ್ತವಂತೆ ನಮ್ಮನ್ನು ಬಲಪಡಿಸು ದೇವ. ನಿನ್ನ ಕೃಪೆಯಲ್ಲಿ ನಾವು ಬೆಳೆಯುವಂತೆ ಸಹಾಯ ಮಾಡು ಕರ್ತನೆಪ್ಪ. ನಿನ್ನ ಚಿತ್ತವಂತೆ ಪ್ರತಿಯೊಂದು ಮಕ್ಕಳ ಮೇಲೆ ಕರ್ತನೆ ನಿನ್ನ ಆತ್ಮದ ಮಳೆ ಸುರಿಸು ದೇವ, ನಿನಗೆ ಸ್ತೋತ್ರ ಕರ್ತನೆ. ಎಲ್ಲರೂ ಕರ್ತನೆಪ್ಪ ಈ ದಿನಗಳಲ್ಲಿ ಯಾವುದೇ ತೊಂದರೆಯಲ್ಲಿದ್ದರೂ ಕರ್ತನೆ, ಯಾವ ಕಷ್ಟದಲ್ಲಿದ್ದರೂ ಕರ್ತನೆ, ಪ್ರತಿಯೊಬ್ಬರಿಗೆ ಮುಟ್ಟು ದೇವ, ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರ ಜೀವನದಲ್ಲಿ ಕರ್ತನೆಪ್ಪ ದೊಡ್ಡ ಅದ್ಭುತ ಕಾರ್ಯಗಳು ಮಾಡು ಕರ್ತನೆ, ನಿನಗೆ ಸ್ತೋತ್ರ. ಯಾರ್ಯಾರು ಕರ್ತನೆ ಈ ದಿನಗಳಲ್ಲಿ ನಿರಾಸೆಯಲ್ಲಿ ಕರ್ತನೆಪ್ಪ ಚಿಂತೆಯಲ್ಲಿ ಜೀವಿಸ್ತಾ ಇದ್ದಾರೆ ಕರ್ತನೆ, ಯಾವ ಇಕ್ಕಟ್ಟಿನಲ್ಲಿ ಇದ್ದವರು ಕರ್ತನೆ, ಯಾವ ಸಂಕಟದಲ್ಲಿದ್ದರು ದೇವ, ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸು ದೇವ. ನಿನ್ನ ಮಕ್ಕಳಾಗಿ ಜೀವಿಸುವಂತೆ, ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಎಲ್ಲ ಮಕ್ಕಳ ಮೇಲೆ ಕಡೆ ದಿನದಲ್ಲಿ ಪ್ರತಿಯೊಬ್ಬರಿಗೆ ನೀನು ಕರ್ತನೆ ನಿನ್ನ ಆತ್ಮದ ಮಳೆ ಸುರಿಸಿ ಎಲ್ಲ ಮಕ್ಕಳಿಗೆ ದಿನದಲ್ಲಿ ಬಿಡುಗಡೆ ಕೊಟ್ಟು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.